ಯಾರು ನಿಮ್ಮ ಕೂದಲಿಗೆ ಯಾವಾಗಲೂ ಹೇರ್ ಡೈ ಆಗ್ತಾ ಇರ್ತೀರೋ ಅಂದರೆ ಕೂದಲು ಕಪ್ಪಾಗಂಗೆ ಮಾಡೋದಕ್ಕೆ ಮತ್ತು ಮೆಹಂದಿ ಯೂಸ್ ಮಾಡ್ತಾ ಇರ್ತೀರೋ ಸೊ ಇಬ್ರಿಗೂ ಯೂಸ್ ಆಗುವಂತಹ ಒಂದು ರೆಮಿಡಿ ತೊಗೊಂಬಂದಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಫ್ರೆಂಡ್ಸ್. ಸೊ ನಾನು ಇದಕ್ಕೆ ಯಾವುದೋ ಒಂದು ಅಂದರೆ ಒಂದು ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಫಸ್ಟ್ ಅಪ್ಲಿಕೇಶನಲ್ಲೇ ನಿಮಗೆ ಚೆನ್ನಾಗಿ ಕಪ್ಪಾಗಂಗೆ ರಿಸಲ್ಟ್ ಕೊಡುತ್ತೆ ಆಯಿತಾ. ಸೊ ನಿಮಗೆ ಗೊತ್ತಿರ್ಬೋದು ಹೇರ್ ಡೈ ಹಾಕೋರೆಲ್ಲ ನೀವು ಕೆಮಿಕಲ್ ಬೇಸ್ಡ್ ಇರುತ್ತಲ್ಲ ಫ್ರೆಂಡ್ಸ್. ಸೊ ಇದು ಯಾವ ಥರ ಅಂದರೆ ಹರ್ಬಲ್ದು ಇರುತ್ತೆ ಆಯಿತಾ. ಸೊ ಇದನ್ನು ನೀವು ಜಸ್ಟ್ ಅದನ್ನು ಇಂಡಿಗೋ ಪೌಡರ್ ಥರ ಇರುತ್ತೆ, ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡೋದ್ರಿಂದ ಇಂಡಿಗೋ ಪೌಡರಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ ಫ್ರೆಂಡ್ಸ್, ಅದೊಂದು ಸ್ವಲ್ಪ ನಿಮಗೆ ಒಂದು 2-3 ಡೇಸ್ ಆದ ತಕ್ಷಣ ಹೊಟ್ಟೋಗ್ಬಿಡುತ್ತಲ್ವಾ. ಸೊ ಇದು ನಾನು ತುಂಬ ಅದು ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಹೇಳೋಣ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದೇನು ಗೊತ್ತಾ, ಒಂದೇ ಅಪ್ಲಿಕೇಶನಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು 10-15 ಡೇಸ್ವರೆಗೂ ಬರುತ್ತೆ ಒಂದು ಸಲ ನೀವು ಅಪ್ಲೈ ಮಾಡಿದ್ರೆ. ಅಂದರೆ ನಾನು ಹೇಳ್ತಾ ಇರೋದು ತುಂಬ ಬಿಳಿ ಕೂದಲಿರೋರ್ದು ಆಯಿತಾ, ಗ್ರೇ ಹೇರ್ ಆಗೋಗಿರುತ್ತಲ್ಲ, ಸೊ ಅಂಥವ್ರಿಗೆ ಸ್ವಲ್ಪ ಪ್ರಿಮೆಚ್ಯೂರ್ ಹೇರ್ ಅಂತಾರೆ ನೋಡಿ, ಒಂದು ಸ್ವಲ್ಪ ಇಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಅಂಥವ್ರು ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತು ಇದ್ರ ಜೊತೆಗೆ ನಾನು ಯಾವ ಒಂದು ಫುಡ್ನ ಇಂಟೇಕ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಇದರಲ್ಲಿ, ಮತ್ತು ಒಂದು ಸ್ವಿಚ್ ವರ್ಡ್ ಕೂಡ ಹೇಳ್ತಾ ಇದ್ದೀನಿ. ಅದನ್ನು ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಲೆಂತಿಯಾಗಿ ಮಾಡ್ಕೋಬೋದು. ಸೊ ನೋಡಿ, ಲಾಂಗಾಗೂ ಮಾಡ್ಕೋಬೋದು ಮತ್ತು ತಿಕ್ಕಾಗಿ ಮತ್ತು ಕಪ್ಪಾಗಿ ಬರೋಂಗೆ ಮಾಡ್ಕೋಬೋದು ನೀವು. ಸೊ ಈ ವಿಡಿಯೋ ತುಂಬ ಬೆನಿಫಿಷಿಯಲ್ ವಿಡಿಯೋನೇ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಫುಲ್ ನೋಡಿ. ಯಾಕೆಂದರೆ ಹೇರ್ ಡೈ ಹಾಕೋರು ಯಾವಾಗಲೂ ಕೆಮಿಕಲ್ ಇದರಿಂದನೇ ಹಾಕೊಂಡು ಬರ್ತೀರಾ, ಫೇಸ್ ಎಲ್ಲ ಒಂಥರ ಡಲ್ ಆದಂಗೆ ಕಾಣುತ್ತೆ, ಪ್ಲಸ್ ನಿಮ್ಗೆ ಇಲ್ಲೆಲ್ಲ ಕಪ್ಪಾದಂಗೆ ಆಗ್ಬಿಟ್ಟಿರುತ್ತೆ ಕೆಲವ್ರಿಗೆ ಅಲ್ವಾ. ಸೊ ಇದೇನೂ ಇಲ್ಲ, ಫುಲ್ ಹರ್ಬಲ್ಲು ಆಯಿತಾ. ಸೊ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು, ಹುಡುಗರು ಯೂಸ್ ಮಾಡ್ಬೋದು, ಹುಡುಗಿರು ಯೂಸ್ ಮಾಡ್ಬೋದು, ಎಲ್ಲ ಯಂಗ್ಸ್ಟರ್ಸಿಂದ ಹಿಡಿದು ಏಜ್ ಆಗಿರೋರವ್ರಿಗೂ ಎಲ್ಲರೂ ಯೂಸ್ ಮಾಡುವಂತಹ ಒಂದು ಸೂಪರ್ವಾಗಿರುವಂತಹ ಒಂದು ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇದು ನಾನು ಆಮೇಲೆ ರಿವೀಲ್ ಮಾಡ್ತೀನಿ, ಇವಾಗಲೇ ಹೇಳಕ್ಕೆ ಹೋಗಲ್ಲ. ಸೊ ನಾನು ಹೇಳ್ತಾ ಇರೋದು, ಸೊ ಆ ಒಂದು ಪ್ಯಾಕ್ನ ನೀವು ಹಾಕೋದ್ರಿಂದ ಆಲ್ಮೋಸ್ಟ್ ನಿಮಗೆ 10-15 ದಿವಸ ಇರುತ್ತೆ. ಸೊ ನೀವೇನಾರು ಫಂಕ್ಷನ್ಸ್ಗೆ ಹೋಗ್ತಾ ಇದ್ರೆ ಆರಾಮಾಗಿ ಅದನ್ನು ಹಾಕೊಂಡು ಹೋಗ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾ ಫ್ರೆಂಡ್ಸ್, ಕೂದಲು ತುಂಬ ಕಪ್ಪಾಗಿ ಬೆಳಿಬೇಕು ಅಂದರೆ ನಮ್ಮ ಒಂದು ಬಾಡಿನಲ್ಲಿ ಯಾವುದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ ಅಂತ, ಅಂದರೆ ಯಾವುದನ್ನ ನಾವು ಇಂಟೇಕ್ ಮಾಡಬೇಕು ಅಂತ. ಸೊ ಜಾಸ್ತಿ ನೀವು ಕಪ್ಪು ಎಳ್ಳನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಫುಡ್ಡಲ್ಲಿ. ನಾನು ಹೇಳ್ಕೊಡ್ತೀನಿ ನೋಡಿ ಹೆಂಗೆ ನೀವು ತಿನ್ಬೋದು ಅಂದರೆ ಫ್ರೆಂಡ್ಸ್, ಸ್ವಲ್ಪ ಬೆಲ್ಲ ತೊಗೊಳ್ಳಿ. ಬೆಲ್ಲ ತೊಗೊಂಡು ನಾವೆಲ್ಲ ಮುಂಚೆ ಮಾಡ್ತಾ ಇದ್ವಿ, ನಿಮ್ಗೆ ಗೊತ್ತಲ್ಲ, ಐರನ್ ಕಂಟೆಂಟ್ ಜಾಸ್ತಿ ಇರೋಂಗೆ ನಮ್ಮ ಅಜ್ಜಿ ಅಂದರೆ ಹಳೆ ಕಾಲದಲ್ಲೆಲ್ಲ ಹಂಗೆ ಮಾಡಿ ಕೊಡೋರು ನೋಡಿ, ಅಂದರೆ ನಮ್ಮ ಅಜ್ಜಿ ಇದ್ದಿರೋ ಎಲ್ಲರೂ ಅಲ್ವಾ. ಸೊ ಆ ಥರ ಒಂದು ಮೆಥಡ್ ಆಗಿರುತ್ತೆ ಇದು. ಸೊ ಹೆಂಗೆ ಮಾಡಬೇಕು ಅಂದರೆ ಕಪ್ಪು ಎಳ್ಳು ಮತ್ತು ಕೊಬ್ಬರಿ ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಥರ ಮಾಡಿ, ಇಲ್ಲಾಂದರೆ ಹಂಗೆ ಒಂದು ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಸ್ಪೂನು ತಿನ್ಕೊಂಬನ್ನಿ. ನಾನು ಹೇಳ್ತಾ ಇರೋದು ಪ್ರೀಮೆಚ್ಯೂರ್ ಹೇರು ಕಂಪ್ಲೀಟಾಗಿ ನಿಮಗೆ ಸ್ಟಾಪ್ ಆಗಿ ಅದು ಹೇರ್ ಫಾಲಿಕಲ್ಸ್ ಎಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಅಂದರೆ ಸ್ಟ್ರೆಂತನ್ ಕೊಡುತ್ತೆ, ಮತ್ತು ನಿಮ್ಮದು ಕೂದಲು ಕಪ್ಪಾಗಂಗೆ ಅದು ಮೇಂಟೈನ್ ಮಾಡ್ಕೊಂಡು ಬರುತ್ತೆ. ಮತ್ತು ಯಾರಿಗೆ ಆಲ್ಮೋಸ್ಟ್ ನಿಮಗೆ ಆಲ್ರೆಡಿ ನಿಮಗೆ ಇದು ಬಿಳಿ ಕೂದಲು ಆಗೋಗಿದೆ ಅನ್ನೋರು ಆಮ್ಲ ಜ್ಯೂಸ್ನ ತುಂಬ ಟ್ರೈ ಮಾಡಿ ನೀವು ಕುಡಿಯೋದಕ್ಕೆ ಆಯಿತಾ. ಆಮ್ಲ ನೀವು ಹೆಂಗೆ ಎಷ್ಟು ಇಂಟೇಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು, ತುಂಬ ಬೇಗ ಜಾಸ್ತಿ ಕೂದಲು. ಈಗ ನೋಡಿ ಇಲ್ಲೆಲ್ಲ ವೈಟ್ ಆಗಿರೋದು ಇಡೀ ಕೂದಲು ಆವರಿಸ್ಕೊಂಡು ಫುಲ್ಲು ವೈಟ್ ಆಗಿಬಿಟ್ರೆ ನಿಮಗೆ ಯಾವಾಗ ಡೈ ಹಾಕೊಂಡೇ ಕೂತಿರ್ತೀರಾ, ಒಂದೊಂದು ವಾರ ಡೈ ಹಾಕೊಂಡ್ಬಿಟ್ರೆ ತುಂಬ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಫುಡ್ಡಲ್ಲಿ ಯಾವುದಿದು ಅಂತ ಹೇಳ್ತೀನಿ. ಅವಕ್ಯಾಡೋದು ತಿನ್ನಿ ಮತ್ತು ಪಾಲಕ್ಕು ಸೊಪ್ಪನ್ನ ತಿನ್ನಿ. ಸೊ ಎಲ್ಲ ನೋಟ್ ಮಾಡ್ಕೊಳ್ಳಿ ನಾನು ಏನೇನು ಹೇಳ್ತಾ ಇದ್ದೀನಿ ಅಂತ. ಸೊ ಫಸ್ಟು ಕಪ್ಪು ಎಳ್ಳು ಬೆಲ್ಲ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ತಿನ್ನಬೇಕಾಗತ್ತೆ ನೀವು. ಸೊ ಸೆಕೆಂಡ್ನೇದೇನು ಅಂದರೆ ಅವಕ್ಯಾಡೋನ ಬಳಸಿ, ಅಂದರೆ ಬಟರ್ ಫ್ರೂಟ್ ಅಂತಾರೆ ನೋಡಿ, ಇವಾಗ ಒಂದು ಗ್ರೀನ್ ಕಲರಲ್ಲಿ ಬರುತ್ತೆ ನೋಡಿ ಅವಕ್ಯಾಡೋ ಅಂತಾರಲ್ಲ. ಸೊ ಅದು ಯೂಸ್ ಮಾಡೋದ್ರಿಂದ ತುಂಬ ಕೂದಲು ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ ಆಯಿತಾ. ಅದ್ರ ಜೊತೆಗೆ ನೀವು ಖರ್ಜೂರ ಡೇಟ್ಸ್ ಅಂತ ಬರುತ್ತೆ ನೋಡಿ, ಡೇಟ್ಸ್ ತಿನ್ನೋದ್ರಿಂದನೂ ಕೂದಲು ತುಂಬ ಚೆನ್ನಾಗಾಗುತ್ತೆ, ಕಪ್ಪಾಗಿ ಬರೋಂಗೆ ದಟ್ಟವಾಗಿ ಮತ್ತು ದಪ್ಪಗೆ ಬೆಳೆಯೋಂಗೆ ಅದು ಪ್ರಮೋಟ್ ಮಾಡುತ್ತೆ. ಸೊ ಡೇಟ್ಸ್ದು ಆಯಿತಾ, ಖರ್ಜೂರ ಅಂತಾರೆ ನೋಡಿ ಅದು. ಸೊ ಖರ್ಜೂರನ ತಿನ್ನಬೇಕಾಗುತ್ತೆ ನೀವು. ಮತ್ತು ಒಣ ದ್ರಾಕ್ಷಿನ ಜಾಸ್ತಿ, ಬ್ಲ್ಯಾಕ್ ರೇಸನ್ಸ್ ಅಂತ ಬರುತ್ತೆ ನೋಡಿ, ಕಪ್ಪು ದ್ರಾಕ್ಷಿ, ಅದನ್ನು ಯೂಸ್ ಮಾಡಬೇಕು. ಮತ್ತು B12 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಯಾವಾಗ ನಿಮ್ಮ ಕೂದಲು ಬೆಳ್ಳಗಾಯಿತು ಅಂದ್ಕೊಳ್ಳಿ, ಸೊ ಅಂದ್ಕೊಳ್ಳಿ ನಿಮ್ಮ ಒಂದು ಬಾಡಿನಲ್ಲಿ B12 ಡಿಫಿಷಿಯನ್ಸಿ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಅದು ನಿಮಗೆ ತುಂಬಾ ಅದು ಎಫೆಕ್ಟ್ ಕೊಡುತ್ತೆ ನಿಮ್ಮ ಕೂದಲು ಬೇಗ. B12 ಏನು ಅಂತ ಇನ್ನೊಂದು ಸೀಕ್ರೆಟ್ ಹೇಳಬೇಕು ನಿಮಗೆ. B12 ಡಿಫಿಷಿಯನ್ಸಿ ಏನು ಅಂದರೆ, ನಿಮಗೆ ಯಾವಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೋ ಬಾಡಿನಲ್ಲಿ,
ಸೊ ಆಟೋಮೆಟಿಕ್ಕಾಗಿ ನಮ್ಮದು ಆ ಒಂದು ಇದು ಬಿಳಿ ಕೂದಲಾಗೋದಕ್ಕೆ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಗ್ರೇ ಹೇರ್, ಪ್ರಿಮೆಚ್ಯೂರ್ ಹೇರ್ ಆಗೋದಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ನೀವು ಫುಡಲ್ಲಿ ಯಾವ ಥರ ತೊಗೋಬೇಕು ಅಂದರೆ ಫ್ರೆಂಡ್ಸ್, ನೀವು ಮಶ್ರೂಮ್ಸ್ನ ಯೂಸ್ ಮಾಡಿ, ಜಾಸ್ತಿ ಮಶ್ರೂಮ್ಸ್ನ ಯೂಸ್ ಮಾಡಿ. ಮತ್ತು ಕುಂಬಳಕಾಯಿ ಬೀಜ ತುಂಬ ಒಳ್ಳೆಯದು, B12 ಕಡಿಮೆ ಯಾರಿಗಿರುತ್ತೋ ಸೊ ಅದೆಲ್ಲ ನೀವು ಟ್ರೈ ಮಾಡ್ಕೊಂಬನ್ನಿ. ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ದು ತೊಗೊಳ್ಳಿ, ಮತ್ತು ಕುಂಬಳಕಾಯಿ ಬೀಜದು ತೊಗೊಳ್ಳಿ. ಮತ್ತು ಬೆರೀಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸ್ಟ್ರಾಬೆರೀಸ್ ಆಗಿರ್ಬೋದು, ಬ್ಲೂಬೆರೀಸ್ ಆಗಿರ್ಬೋದು, ಕ್ರ್ಯಾನ್ಬೆರೀಸ್ ಆಗಿರ್ಬೋದು. ಸೊ ಎಲ್ಲ ಎಷ್ಟೊಂದು ಬರುತ್ತಲ್ಲ, ಬ್ಲೂಬೆರಿ, ಮಲ್ಬೆರಿ. ಸೊ ಅಂಥದ್ದೆಲ್ಲ ತುಂಬ ಟ್ರೈ ಮಾಡ್ತಾರೆ. ಏನು ಗೊತ್ತಾ, ನಿಮ್ಮ ಕೂದಲು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ದು ಕೂದಲೇ ಚೆನ್ನಾಗಿಲ್ಲ ಅಂದರೆ ಯಾರೋ ಅಷ್ಟೊಂದು ಲುಕ್ಕಾಗಿ ಕಾಣಿಸಲ್ಲ. ಎಷ್ಟು ಅಂತ ಡೈ ಹಾಕೊಂಡು ಹೋಗ್ತೀರಾ ಅಲ್ವಾ, ಹೇರ್ ಕಲರ್ ಎಷ್ಟು ಅಂತ ಹಾಕೊಂಡು ಹೋಗ್ತೀರಾ. ಹೇರ್ ಕಲರ್ ಹಾಕೊಂಡ್ರೆ ಕೂದಲಿನ ಹಾಳಾಗ್ಬಿಡುತ್ತೆ, ರಫ್ ಆಗುತ್ತೆ. ಸೊ ನಂದು ಹೇಳಿದ್ನಲ್ಲ, ನಾನು ಯಾವತ್ತೂ ನನ್ನ ಹೇರ್ ಕಲರ್ ಯೂಸೇ ಮಾಡಿಲ್ಲ ಇದುವರೆಗೂ. ಸೊ ನಾನು ಜಸ್ಟ್ ಯಾವುದನ್ನು ಇದು ಆಮೇಲೆ ತೋರಿಸ್ತೀನಿ, ರಿವೀಲ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ ನೋಡಿ, ಎಷ್ಟು ಒಂಥರ ಸಾಫ್ಟಾಗಿ ಬಂದಿದೆ ಆಯಿತಾ. ಸೊ ಸಾಫ್ಟಾಗಿ ಆಗುತ್ತೆ ಮತ್ತು ಕಪ್ಪುಗಾಗುತ್ತೆ ಫ್ರೆಂಡ್ಸ್, ಅದಂತೂ ಪಕ್ಕಾ ಗ್ಯಾರಂಟಿ ಹೇಳ್ತೀನಿ. ಯಾಕೆಂದರೆ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ, ಕೆಲವರೆಲ್ಲ ಹೇಳ್ತಿರಲ್ಲ ಒಂದು ಸ್ವಲ್ಪ ಇಲ್ಲೆಲ್ಲ ಬೆಳ್ಳು ಕೂದಲು ಆಗ್ಬಿಟ್ಟಿದ್ರೆ ನಾವು ಅಪ್ಲಿಕೇಶನ್ ಅಂದರೆ ಇದು ಪ್ಯಾಕ್ ಹಾಕೊಂಡಾಗ, ನಾನು ಹೇಳೋದು ಹೆನ್ನ ಪ್ಯಾಕ್ ಹಾಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಕೆಂಚಿಗೆ ಕಾಣಿಸ್ತಾ ಇರುತ್ತೆ, ಕಪ್ಪೆಲ್ಲಾಗಿರುತ್ತೆ ಅಂತೀರಲ್ವಾ. ಸೊ ಈ ಥರ ಒಂದು ಪ್ಯಾಕ್ ಹಾಕಿದಾಗ ಫುಲ್ಲು ಕವರ್ ಆಗುತ್ತೆ ನಿಮಗೆ. ಈವನ್ ನೀವು ಮೆಹಂದಿ ಹಾಕಿ ರೂಢಿ ಇದ್ದರೆ ಫಸ್ಟ್ ಮೆಹಂದಿ ಅಪ್ಲಿಕೇಶನ್ ಹಾಕಿ, ಅದಾದಮೇಲೆ ಈ ಥರದೊಂದು ಪೌಡರ್ನ ನೀವು ಮಿಕ್ಸ್ ಮಾಡಿ 10 ನಿಮಿಷ 10 ನಿಮಿಷ ಅದರಲ್ಲಿ ಹಾಕಿ ನೆನೆಸಿ ಬಿಟ್ಟುಬಿಡಿ. 20 to 30 ಮಿನಿಟ್ಸ್ ಅಂದರೆ 30 ನಿಮಿಷ ನಿಮ್ಮ ತಲೆಯಲ್ಲಿ ಇರಲಿ. ನಾನು ಮಾಡಿದಾಗ 30 to 40 ಮಿನಿಟ್ಸ್ ಬಿಡ್ತೀನಿ, ಅಂದರೆ 30 ನಿಮಿಷದಿಂದ 40 ನಿಮಿಷ ಬಿಡ್ತೀನಿ. ಸೊ ಆವಾಗ ಕೂದಲು ತುಂಬ ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ ಆಯಿತಾ. ಅಂದರೆ ಕೂದಲು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಅದಂತೂ ಇದು ಯಾವುದೇ ಒಂದು ಇಚ್ಚಿಂಗ್ ಆಗಲ್ಲ ನಿಮಗೆ. ಈಗ ಕೆಲವು ಇದರಲ್ಲೇ ಎಲ್ಲ ಏನಾರ ಮಿಕ್ಸಿಂಗ್ ಹಾಕ್ಬಿಟ್ಟು ಇದು ಮಾಡಿರ್ತಾರಲ್ಲ, ಸೊ ಆ ಥರದ್ದೇನೂ ಆಗಲ್ಲ. ಸೊ ಬನ್ನಿ ಇವಾಗ ನಾನು ನಿಮಗೆ ಸ್ವಿಚ್ ವರ್ಡ್ ಹೇಳ್ತಾ ಇದ್ದೀನಿ, ಅಮೋಲ್ ಕೀ ಅಂತ ಆಯಿತಾ. ಅಮೋಲ್ ಕೀ ಅಂತ AMOLKI ಅಂತ, AMOLKI ಅಮೋಲ್ ಕೀ ಅಂತ. ಇದು ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ. ಯಾವುದಕ್ಕೆ ಅಂದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಕಪ್ಪಾಗೋದಕ್ಕೆ ಆಯಿತಾ. ಸೊ ಅದನ್ನು ನೀವು ಆ ಸ್ವಿಚ್ ವರ್ಡ್ ಹೇಳ್ಕೊಳ್ತಾ ಬಂದರೆ ಕೂದಲು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತೀರ. ನಂದು ಆ್ಯಕ್ಚುಲಿ ಕೂದಲು ಇಷ್ಟೊಂದು ಚೆನ್ನಾಗಿರಲಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ನಂದು ತುಂಬ ತಿನ್ನಾಗಿತ್ತು ಮತ್ತು ಕರ್ಲಿ ಥರ ಇತ್ತು ಆಯಿತಾ. ಆಮೇಲೆ ತುಂಬ ಶಾರ್ಟಾಗೂ ಇತ್ತು ಫ್ರೆಂಡ್ಸ್. ಇವಾಗ ನೋಡಿ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿದೆ ಆಯಿತಾ. ಅದರಲ್ಲೂ ನಾನು ಕಟ್ ಮಾಡ್ತಾನೆ ಇರ್ತೀನಿ, ನಾನು ನಿಮ್ಗೆ ಹೇಳ್ತಾ ಇರ್ತೀನಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಬಂದಾಗೆಲ್ಲ ನಾನು ಹೇರ್ ಕಟ್ ಮಾಡ್ತಾ ಇರ್ತೀನಿ, ಅಂದರೆ ಕೂದಲು ಕಟ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ಇವಾಗ ನಾನು ಇನ್ನೊಂದು ಮಂತ್ರದ ಹೇಳ್ತೀನಿ, ಓಂ ಕ್ಲೀಂ ಕೇಶಾಯ ದೀರ್ಘಾಯ ಪರಸುಂದಾಯೇ ನಮಃ ಅಂತ, ಪರಸುಂದಾಯೇ ಓಂ ಅಂತ. ಸೊ ಆ ಒಂದು ಇದು ಮಂತ್ರ ಓಂ ಕ್ಲೀಂ ಕೇಶಾಯ ದೀರ್ಘಾಯೇ ಪರಸುಂದಾಯೇ ಓಂ ಅಂತ. ಸೊ ಅದೂ ಅಷ್ಟೇ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಅದು ಪ್ರಮೋಟ್ ಮಾಡುತ್ತೆ. ಏನು ಗೊತ್ತಾ, ಮಂತ್ರಗಾಗಲಿ ಮತ್ತು ಸ್ವಿಚ್ ವರ್ಡ್ಸ್ಗಾಗಲಿ ಅದಕ್ಕೆ ಆದಂತಹ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಪ್ರನೌನ್ಸ್ ಮಾಡ್ತೀವೋ ನಮ್ಮ ಬಾಡಿನಲ್ಲಿ ಆ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಎಲ್ಲ ಮ್ಯಾಚ್ ಆಗಿ ಕನೆಕ್ಟ್ ಆಗುತ್ತಲ್ಲ, ಸೊ ಆವಾಗ ಒಂದು ಹೇರ್ಗೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ಸ್ ಏನಿರುತ್ತೋ ಅದು ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ನೀವು ಮಂತ್ರದ ಉಚ್ಚಾರಣೆ ಮಾಡ್ತಿರೋ, ಯಾವಾಗ ನೀವು ಒಂದು ಸ್ವಿಚ್ ವರ್ಡ್ಸ್ದು ಹೇಳ್ಕೊತಿರೋ, ಅದ್ರದ್ದು ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಆವಾಗ ನಿಮ್ಮ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಹೇಳ್ತಾ ಇದ್ದೀನಿ ಯಾವ ಒಂದು ಇದು ಪ್ಯಾಕ್ನ ಯೂಸ್ ಮಾಡಬೇಕು ಅಂತ. ನಾನು ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ಈ ಥರ ಇರುತ್ತೆ ಅಂದ್ಕೊಳ್ಳಿ. ಸೊ ಈ ಥರ ಇರುತ್ತೆ. ಸೊ ಇದು ಏನು ಅಂದರೆ ನಮಗೆ ಏನು ಇಂಡಿಗೋ ಪೌಡರ್ ಆ್ಯಕ್ಚುಲಿ ಇದು ಆಯಿತಾ, ಇಂಡಿಗೋ ಪೌಡರು. ಬಟ್ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ಕೆಲವರೆಲ್ಲ ಹೇರ್ ಡೈ ಹಾಕಿರೋರು ನಾವು ಇದನ್ನು ಯೂಸ್ ಮಾಡಬಾರ್ದಪ್ಪ ಏನೋ ಆಗೋಗುತ್ತೆ ಅಂತ, ಆ ಥರ ಅಲ್ಲ. ಹೇರ್ ಡೈ ಹಾಕೊಳ್ಳೋರು ಯೂಸ್ ಮಾಡ್ಬೋದು, ಪ್ಲಸ್ ನೀವು ಮೆಹಂದಿ ಹಾಕೊಳ್ಳೋರು ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು ಆಯಿತಾ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಯಾಕೆಂದರೆ ಯಾವಾಗಲೂ ಹೇರ್ ಡೈ ಹಾಕೋದ್ಕಿಂತ ಬೆಟರ್ ಈ ಥರದ್ದೊಂದು ಎತ್ತಿಟ್ಕೊಂಡ್ರೆ ಒಳ್ಳೆಯದು ಅಂತ. ಸೊ ಅದಕ್ಕೆ ತೋರಿಸ್ತಾ ಇರೋದು. ಇದು ಯಾವ ಥರ ಬರುತ್ತೆ ಅಂದರೆ ಇಂಡಿಗೋ ಪೌಡರ್ ಬರುತ್ತೆ, ಮತ್ತು ಇದು ಬ್ಲ್ಯಾಕ್ ಹೆನ್ನ, ಸಾಫ್ಟ್ ಆ್ಯಂಡ್ ಬ್ಲ್ಯಾಕ್ ಹೆನ್ನ ಥರ ಆಗುತ್ತೆ ಆಯಿತಾ. ಬ್ಲ್ಯಾಕ್ ಹೆನ್ನ ಥರ ಇದು ವರ್ಕ್ ಮಾಡುತ್ತೆ, ಕೂದಲು ಕಪ್ಪಾಗಂಗೆ ಇದು ಪ್ರಮೋಟ್ ಮಾಡುತ್ತೆ, ಮತ್ತು ತುಂಬಾ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್, ಮತ್ತು ವಾಲ್ಯೂಮ್ ಕೊಡುತ್ತೆ ಕೂದಲಿಗೆ. ಸೊ ನೋಡಿ ನಂದೇ ನೋಡ್ತಾ ಇದ್ದೀರಲ್ಲ, ಅಂದರೆ ನೋಡಿ ಎಷ್ಟು ಶೈನಿಂಗ್ ಬಂದಿದೆ, ಅಂದರೆ ಸಾಫ್ಟ್ ಆಗಿದೆ ನಂದು, ಇಲ್ಲಾಂದರೆ ವೇವಿ ಥರ ಫುಲ್ ಹಿಂಗಿರೋದಲ್ಲ. ಸೊ ಅದನ್ನು ಹೇಳಿದ್ದು ನಿಮಗೆ ಆಯಿತಾ ಫ್ರೆಂಡ್ಸ್. ಸೊ ಆ ಥರ, ಸೊ ಅದನ್ನು ಟ್ರೈ ಮಾಡಿ. ಸೊ ಅದ್ರ ಹೆಸರು ರಿವೀಲ್ ಮಾಡಲಾ, ಇವಾಗ ಹೇಳ್ತೀನಿ ನೋಡಿ. ಅದ್ರ ಹೆಸರು ಏನು ಅಂದರೆ ಶಗುನ್ ಗೋಲ್ಡ್ ಅಂತ, ಶಗುನ್ ಗೋಲ್ಡ್. ಆಮೇಲೆ ನಾನು ಕೆಳಗಿಟ್ಟು ಬೇಕಾದ್ರೆ ತೋರಿಸ್ತೀನಿ. ಶಗುನ್ ಗೋಲ್ಡ್ ಅಂತ.
ಸೊ ಇದು ನಿಮಗೆ ನಾನು ಆ್ಯಕ್ಚುಲಿ ಇದನ್ನು ಮೈಸೂರಲ್ಲಿ ಲಾಯಲ್ ಮಾರ್ಕೆಟ್ ಅಂತ ಇದೆ, ಇದು ನೆಕ್ಸಸ್ ಮಾಲ್ ಬರುತ್ತೆ ನೋಡಿ, ನೆಕ್ಸಸ್ ಮಾಲಲ್ಲಿ ತೊಗೊಂಡಿದ್ದು. ಅಲ್ಲಿ ಇದು ಶಗುನ್ ಗೋಲ್ಡ್ ಅಂತ ಬರುತ್ತೆ, ಅದನ್ನು ನೀವು ಟ್ರೈ ಮಾಡಿ. ಆಮೇಲೆ ಇಟ್ಬಿಟ್ಟು ಕೆಳಗಡೆ ತೋರಿಸ್ತೀನಿ. ಸೊ ಅದು ಹೇಗೆ ಮಾಡೋದು, ಪ್ರಿಪ್ರೇಷನ್ ಹೇಗೆ ಅಂತ ಇವಾಗ ನೋಡ್ಕೊಂಬನ್ನಿ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಇದನ್ನೇನು ಗೊತ್ತಾ ಫ್ರೆಂಡ್ಸ್, 15 ದಿನಕ್ಕೊಂದ್ಸಲ ನೀವು ಆಗ್ತಾ ಬಂದರೆ ನಿಮಗೆ ಕೆಲವ್ರಿಗೆಲ್ಲ ಇಷ್ಟ ಇರುತ್ತಲ್ಲ, ಅಂದರೆ ಒಂದು ಸ್ವಲ್ಪ ಸಿಲ್ಕಿ ಏರ್ ಥರ ಮಾಡ್ಕೋಬೇಕು ಅನ್ನೋರೆಲ್ಲ ಇದನ್ನು ಟ್ರೈ ಮಾಡಿ, ಅವ್ರು ಚೆನ್ನಾಗಿ ಕೂದಲು ಚೆನ್ನಾಗಾಗುತ್ತೆ ಆಯಿತಾ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ, ಶಗುನ್ ಗೋಲ್ಡ್ ನ್ಯಾಚುರಲ್ ಅಂತ ಬರುತ್ತೆ. ಇದು ಇಂಡಿಗೋದು ಪೌಡರ್ ಆಗಿರುತ್ತೆ. ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ, ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಿಲ್ಲ, ನಾನು ಯಾವ್ದು ಯೂಸ್ ಮಾಡಿ ಅದು ರಿಸಲ್ಟ್ ಕೊಟ್ಟು ಅದಕ್ಕೆ ತೋರಿಸ್ತಾ ಇರೋದು. ಸೊ ನೋಡಿ, ನೋ PPD, ನೋ ಅಮೋನಿಯಾ ಅಂತ ಇದೆ, ಮತ್ತು ಸಾಫ್ಟನ್ ಮಾಡುತ್ತೆ, ಮತ್ತು ಬ್ಲ್ಯಾಕ್ ಹೆನ್ನ ಥರ ವರ್ಕ್ ಮಾಡುತ್ತೆ, ಮತ್ತು ವಾಲ್ಯೂಮ್ ಕೊಡುತ್ತೆ ಕೂದಲಿಗೆ, ಶೈನಿಂಗ್ ಮತ್ತು ಇದು ಆಯಿತಾ. ಸೊ ಇದರಲ್ಲಿ ನನ್ನ ಕೂದಲುದು ಇಮ್ಯಾಜಿನ್ ಮಾಡಿ, ನನ್ನ ಕೂದಲುದು ಒಂದು ಹಾಫ್ ಬೇಕಾಗುತ್ತೆ ನನಗೆ. ಸೊ 1 ಪ್ಯಾಕೆಟಲ್ಲಿ 2 ಸಲ ನಾನು ಯೂಸ್ ಮಾಡ್ಬೋದು. ಸೊ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಸೊ ಇದನ್ನು ನೀವು ಟ್ರೈ ಮಾಡಿ. ಸೊ ನೋಡಿ, ಇದರಲ್ಲಿ ಅರ್ಧ ನಾನು ಈ ಥರ ಕಲಿಸಿದ್ದೀನಿ. ಅದು ಗಾಜಿನ ಬೌಲಲ್ಲೇ ಆಗಬೇಕು, ನಾನು ಪಿಂಗಾಣಿ ಇದೆ, ಅದೇ ಗಾಜಿನ ಥರನೇ ಇರುತ್ತಲ್ಲ, ಸೊ ಅದರಲ್ಲಿ ಮಾಡಿರೋದು. ಅರ್ಧ ಅದು ಏನು ಅಂದರೆ ಬಿಸಿ ನೀರು, ಬೆಚ್ಚಗಿರೋ ನೀರಲ್ಲಿ ಒಂದು ಸ್ವಲ್ಪ ಸಾಲ್ಟ್, ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕಿ ನಾನು ಕಲಸಿಟ್ಟಿದ್ದೀನಿ. ಇದನ್ನು ನಾನು ಒಂದು 10 ರಿಂದ 15 ನಿಮಿಷ ಬಿಟ್ಬಿಟ್ಟು ಆಮೇಲೆ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಏರ್ ಟೈಟ್ ಮಾಡಿ ಇಡಬೇಕು. ಸೊ ಅದಕ್ಕೆ ಪ್ಲಾಸ್ಟಿಕ್ ಕವರಲ್ಲಿ ಫುಲ್ ಹಿಂಗೆ ಸುತ್ತಬಿಟ್ಟು ಬೌಲ್ನ ಇಟ್ಟಿದ್ದೀನಿ. ಒಂದು 10 ರಿಂದ 15 ನಿಮಿಷ ಬಿಟ್ಟಾದಮೇಲೆ ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಒಂದು 15 ಮಿನಿಟ್ಸ್ ಬಿಟ್ಟಾದಮೇಲೆ ಈ ಥರ ಬಂದಿರುತ್ತೆ. ಸೊ ಇದನ್ನು ನಾನು ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ತಕ್ಷಣ ಮಾಡಬೇಕು ನೀವು, ಅವಾಗ ಕಲರ್ ಹಿಡಿಯುತ್ತೆ ಚೆನ್ನಾಗಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅಪ್ಲೈ ಮಾಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಏನು ಗೊತ್ತಾ, ಇದು ಇಂಡಿಗೋದು ಯಾವ ಥರ ಅಂದರೆ ಒಂಥರ ವೈಲೆಟ್ ಕಲರ್ ಬರುತ್ತೆ. ಸೊ ನೀವು ಕೂದಲಿಗೆ ಹಾಕೊಂಡಾಗ ಒಂದು ಸ್ವಲ್ಪ ನಿಮಗೆ ಬ್ಲ್ಯಾಕಿಶ್ ಥರನೇ ಕಾಣುತ್ತೆ. ನಿಮ್ಗೇನಾರ ಮೆಹಂದಿ ಹಾಕಿ ರೂಢಿ ಇದ್ದರೆ ಫಸ್ಟ್ ಮೆಹಂದಿ ಅಪ್ಲಿಕೇಶನ್ ಹಾಕಿ ಇದಾದಮೇಲೆ ಇದನ್ನು ಹಾಕೋಬೋದು. ಇಲ್ಲ ಬೇಡ, ನಮಗೆ ಸಡನ್ನಾಗಿ ಎಮರ್ಜೆನ್ಸಿ ಇದೆ, ನಮಗೆ ಕೂದಲು ಚೆನ್ನಾಗಿ ಕಪ್ಪಾಗಬೇಕು ಅನ್ನೋರು ಹಾಕೋಬೋದು ಆಯಿತಾ. ಸೊ ನಾನಿವಾಗ ಯಾವುದೇ ಮೆಹಂದಿ ಹಾಕಿಲ್ಲ, ಡೈರೆಕ್ಟಾಗಿ ಇದೊಂದೇ ಹಾಕಿರೋದು. ಸೊ ನೋಡಿ ಎಷ್ಟು ಗ್ರೀನ್ ಆಗಿ ಬಂದಿದೆ. ಸೊ ಆಮೇಲೆ ನಾನು ಹೇಳಿದ್ನಲ್ಲ, ಬೇರೆ ಇಂಡಿಗೋ ನಾನು ತುಂಬ ಟ್ರೈ ಮಾಡಿದ್ದೀನಿ, ಬೇರೆ ಬೇರೆ ಬ್ರ್ಯಾಂಡದೆಲ್ಲ, ಯಾವುದೂ ಇಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿಲ್ಲ. ಒಂದು 4-5 ದಿನ ಒಂದು ವಾರ ಇರುತ್ತಷ್ಟೇ. ಬಟ್ ಇದು ಆಲ್ಮೋಸ್ಟ್ ನಿಮ್ಗೆ 15 ದಿವಸದವರೆಗೂ ಇದ್ರದ್ದೊಂದು ಎಫೆಕ್ಟ್ ಇರುತ್ತೆ ಆಯಿತಾ. ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ಎಷ್ಟು ಅಂದರೆ ಒಂದು 40 ಮಿನಿಟ್ಸ್ ಬಿಡ್ತಿದ್ದೀನಿ ನಾನು ತಲೆಯಲ್ಲಿ. 40 ನಿಮಿಷ ಬಿಟ್ಟಾದಮೇಲೆ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಏನು ಗೊತ್ತಾ, ಏನಾರ ಒಂಚೂರು ಗ್ರೇ ಹೇರ್ ಇದ್ದರೂ ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ ನಿಮಗೆಲ್ಲ. ಗ್ರೀನ್ ಡಾರ್ಕ್ ಬ್ಲೂಯಿಶ್ ಥರ ಕಾಣಿಸಿದಾಗ ಕಪ್ಪುಗೆ ಕಾಣಿಸೋದು ಆಯಿತಾ. ಸೊ ಆ ಥರ. ಸೊ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ, ಕೆಮಿಕಲ್ ಬೇಸ್ಡ್ ಆಗೇ ಇರಲ್ಲ, ಹರ್ಬಲ್ ಇರೋದ್ರಿಂದ. ಆಮೇಲೆ ಇಚ್ಚಿಂಗೂ ಆಗಲ್ಲ. ಸೊ ಅದಕ್ಕೆ ಹೇಳಿದ್ದು, ಹೇರ್ ಡೈ ಹಾಕೋರು ಇದನ್ನು ಅಪ್ಲೈ ಮಾಡಿದ್ರೆ ಫುಲ್ಲು ನಿಮಗೆ ಕೂದಲು ಕಪ್ಪಾಗಂಗೆ ಮಾಡುತ್ತೆ. ಸೊ ಇದನ್ನು ಟ್ರೈ ಮಾಡಿ, ವಾರದಲ್ಲಿ 2 ಸಲ ಮಾಡ್ಕೊಳ್ಳಿ. ಸೊ ವಾರದಲ್ಲ, ತಿಂಗಳಿಗೆ 2 ಸಲ ಮಾಡ್ಕೊಳ್ಳಿ, 15 ಡೇಸ್ ಒನ್ಸ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಕೂದಲು ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಈ ಥರ ಬಂದಿರುತ್ತೆ. ಯಾವ ಥರ ಕಾಣಿಸುತ್ತೆ ಅಂದರೆ ಡಾರ್ಕ್ ಇದಾಗಿರುತ್ತೆ, ಅಂದರೆ ಗ್ರೀನಿಶ್ ಥರ. ನಾನು ಹೇಳಿದ್ನಲ್ಲ ನೋಡಿ, ನನ್ನ ಕೈ ನೋಡಿ ಒಂಥರ ವೈಲೆಟ್ ಕಲರ್ ಥರ ಆಗಿರುತ್ತಲ್ಲ. ಸೊ ಅದು 2 ಡೇಸ್ ನೀವು ಇದು ಶಾಂಪು ಹಾಕಂಗೆ ಇಲ್ಲ. ಸೊ ಹಾಗೆ ವಾಶ್ ಮಾಡಿ 2 ದಿನ ಆದಮೇಲೆ ನೀವು ಶಾಂಪು ಯೂಸ್ ಮಾಡಿ. ಅವಾಗೇನು ಗೊತ್ತಾ, 2 ದಿನ ಬಿಟ್ಟಷ್ಟು ನಿಮಗೆ ಕೂದಲಲ್ಲಿ ಇನ್ನೂ ಕಪ್ಪುಗೆ ಹಿಡಿಯುತ್ತೆ ಅದು. ಸೊ ಈ ಥರ ಟ್ರೈ ಮಾಡಿ. ತುಂಬ ನಿಮಗೆ ಬಿಳಿ ಕೂದಲಿರೋರು ನೀವು ಫಸ್ಟು ಒಂದು ಮೆಹಂದಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕಿದ್ರೆ ಅದು ಕೂದಲು ಅಂದರೆ ಅದ್ರ ಕೂದಲೊಳಗೆ ಕಪ್ಪು ಹಿಡಿಯಂಗೆ ಮಾಡುತ್ತೆ, ತುಂಬ ಕಪ್ಪಾಗುತ್ತೆ. ಸ್ವಲ್ಪ ಇಲ್ಲೆಲ್ಲ ವೈಟ್ ಇರೋರು ಈ ಥರ ಒಂದು ಟ್ರೈ ಮಾಡಿ. ಜಸ್ಟ್ ಇದೊಂದೇ ಹಾಕಿದ್ರೆ ಸಾಕಾಗುತ್ತೆ ಆಯಿತಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.